ನೋನ್ ಫ್ರೆಂಡ್ಸ್, ಇದು ನಿಮ್ಮ ಸೆಕೆಂಡ್ ಚಾಪ್ಟರ್ನ ಕಂಟಿನ್ಯೂಷನ್ ವಿಡಿಯೋ. ಎಲಿಮೆಂಟ್ಸ್ ಆಫ್ ಕಾಸ್ಟ್. ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಹೇಳಿದ್ರೆ, ಈಗ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅದರಲ್ಲಿ ಯಾವ್ಯಾವ ಕಾಸ್ಟ್, ಯಾವ್ಯಾವ ತೆರನಾದ ಕಾಸ್ಟ್ ಒಳಗೊಂಡಿರುತ್ತೆ ಅನ್ನೋದನ್ನ ಇಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊತೀವಿ. ಇಲ್ಲಿ ನೋಡಿ, ಎ ಕಾಸ್ಟ್ ಈಸ್ ಕಂಪೋಸ್ಡ್ ಆಫ್ 3 ಎಲಿಮೆಂಟ್ಸ್: ಮೆಟೀರಿಯಲ್, ಲೇಬರ್ ಅಂಡ್ ಎಕ್ಸ್ಪೆನ್ಸಸ್. ಈಗ ಫಾರ್ ಎಕ್ಸಾಂಪಲ್, ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗುವಂಥ ಖರ್ಚುಗಳು ಏನೇನು, ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ. ಈಗ ಪೆನ್ನನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆ ಪ್ಲಾಸ್ಟಿಕ್ ಬೇಕು, ಅದು ಮೆಟೀರಿಯಲ್. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಒಬ್ಬ ಲೇಬರ್, ಎಂಪ್ಲಾಯಿ, ವರ್ಕರ್ ಬೇಕು, ಅದು ಲೇಬರ್ ಎಕ್ಸ್ಪೆನ್ಸಸ್. ಅದರ ಹೊರತಾಗಿ ಇನ್ನು ಬೇರೆ ಥರ ಎಕ್ಸ್ಪೆನ್ಸಸ್ ಇರುತ್ತೆ. ಈಗ ಅದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಒಂದು ಬಿಲ್ಡಿಂಗ್ ಬೇಕು, ಎಲೆಕ್ಟ್ರಿಕ್ ಸಪ್ಲೈ ಬೇಕು, ಲೈಟ್ ಇರ್ಬೋದು. ಸೊ ಈ ಥರ ಎಲ್ಲ ಎಕ್ಸ್ಪೆನ್ಸಸ್ ಬೇಕಾಗುತ್ತೆ. ಎಲ್ಲ ಎಕ್ಸ್ಪೆಂಡಿಚರ್ ಸೇರಿದ್ರೇ ಮಾತ್ರ ಆ ಒಂದು ಪೆನ್ನನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯ. ನೋಡಿ, ಇದರಲ್ಲಿ ಈ ಚಾರ್ಟ್ನಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯಾವ್ಯಾವ ಥರ ಕಾಸ್ಟ್ ಇರುತ್ತೆ. ಅಂದರೆ ಟೋಟಲ್ ಕಾಸ್ಟನ್ನು ನಾವು 2 ಥರ ಡಿವೈಡ್ ಮಾಡ್ಬೋದು. ಒಂದು ಡೈರೆಕ್ಟ್ ಕಾಸ್ಟ್, ಇನ್ನೊಂದು ಇಂಡೈರೆಕ್ಟ್ ಕಾಸ್ಟ್. ಇದನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನೋಡಿದ್ದೀವಿ. ಡೈರೆಕ್ಟ್ ಕಾಸ್ಟನ್ನು ಕೂಡ ಮತ್ತೆ ಸಬ್ ಡಿವೈಡ್ ಮಾಡಿದ್ರೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಹಾಗೆ ಇಂಡೈರೆಕ್ಟ್ ಕಾಸ್ಟ್ ಕೂಡ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇದರ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ, ಏನೇನಂತ ಒನ್ ಬೈ ಒನ್. ಮೆಟೀರಿಯಲ್ ಕಾಸ್ಟ್ಗೆ ಸೀಮಾದವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಇದನ್ನು ಓದಿ. ಸೊ ಮೆಟೀರಿಯಲ್ನಲ್ಲಿ 2 ಥರ ಇದೆ ಅಂತ ಹೇಳಿದೆ. ಒಂದು ಡೈರೆಕ್ಟ್ ಮೆಟೀರಿಯಲ್, ಇನ್ನೊಂದು ಇಂಡೈರೆಕ್ಟ್ ಮೆಟೀರಿಯಲ್. ಡೈರೆಕ್ಟ್ ಮೆಟೀರಿಯಲ್ ಅಂದರೆ ವಿಚ್ ಕ್ಯಾನ್ ಬಿ ಕನ್ವೀನಿಯಂಟ್ಲಿ ಐಡೆಂಟಿಫೈಡ್ ವಿತ್ ಆ್ಯಂಡ್ ಅಲೋಕೇಟೆಡ್ ಟು ಕಾಸ್ಟ್ ಯೂನಿಟ್ಸ್. ಸೊ ಒಂದು ಪ್ರಾಡಕ್ಟ್ನಲ್ಲಿ ಮೇಜರಾಗಿ ಕಾಂಟ್ರಿಬ್ಯೂಟ್ ಮಾಡುವಂಥ, ಮೇಜರಾಗಿ ಖರ್ಚಿನ ಸಿಮಪಾಲು ಪಡೆದುಕೊಳ್ಳುವಂತಹ ಒಂದು ಎಕ್ಸ್ಪೆನ್ಸಸ್ ಇದ್ದರೆ ಅದು ಡೈರೆಕ್ಟ್ ಮೆಟೀರಿಯಲ್. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಕಾಟನ್ ಯೂಸ್ಡ್ ಇನ್ ಟೆಕ್ಸ್ಟೈಲ್ ಮಿಲ್ ಇಸ್ ಎ ಡೈರೆಕ್ಟ್ ಮೆಟೀರಿಯಲ್. ಈಗ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ಹೋದಾಗ ಅಲ್ಲಿ ನಿಮಗೆ ಕಣ್ಣು ಕಾಣೋದು ಮೇಜರ್ ಆಗಿ ಏನಪ್ಪ ಅಂದರೆ ಬಟ್ಟೆಗಳು. ಸೊ ಈಗ ಒಂದು ಶರ್ಟ್ ಇರ್ಬೋದು, ಪ್ಯಾಂಟ್, ಯಾವುದಾದ್ರು ಒಂದು ಡ್ರೆಸ್ ಮೆಟೀರಿಯಲ್ ಇರ್ಬೋದು. ಅಲ್ಲಿ ನೋಡಿದ ತಕ್ಷಣ ನಿಮಗೆ ಅಬ್ಸರ್ವ್ ಮಾಡುವಂಥದ್ದು, ನಿಮ್ಮ ಗಮನಕ್ಕೆ ಬರುವಂಥದ್ದು ಯಾವುದು? ಬಟ್ಟೆ, ಕಾಟನ್ ಅಥವಾ ಎನಿ ಟೈಪ್ ಆಫ್ ಮೆಟೀರಿಯಲ್. ಬಟ್ಟೆ ನಿಮಗೆ ಕಣ್ಣಿಗೆ ಕಾಣುತ್ತೆ. ಸೊ ಅದನ್ನು ಇಲ್ಲಿ ನಾವು ಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ಹಾಗೆ ಒಂದು ವಸ್ತುವಿನಲ್ಲಿ ಕಾಣಸಿಗುವಂಥ ಎಲ್ಲ ಮೆಟೀರಿಯಲ್ ಕೂಡ ಡೈರೆಕ್ಟ್ ಮೆಟೀರಿಯಲ್ ಅಲ್ಲ. ಇಲ್ಲಿ ನೋಡಿ, ಒಂದು ಫಾರ್ ಎಕ್ಸಾಂಪಲ್, ನೇಲ್ಸ್ ಯೂಸ್ಡ್ ಇನ್ ಫರ್ನಿಚರ್. ಈಗ ಒಂದು ಟೇಬಲ್ ಅಂತ ಇಟ್ಕೊಳ್ಳಿ, ಟೇಬಲ್ ಅಥವಾ ಚೇರ್. ಆ ಟೇಬಲ್ ಮತ್ತು ಚೇರ್ನಲ್ಲಿ ಬರೀ ನಮಗೆ ವುಡ್ ಮಾತ್ರ ಇರುತ್ತಾ? ಮೊಳೆಗಳಿರುತ್ತೆ. ಮತ್ತು ಆ ವುಡ್ಡನ್ನು ಅಂಟಿಸ್ಲಿಕ್ಕೆ ಫೆವಿಕಾಲ್ಸ್ ಯೂಸ್ ಮಾಡಿರ್ತಾರೆ. ಮತ್ತು ಈಗ ಬಟ್ಟೆನಲ್ಲಿ ಬರೀ ಬಟ್ಟೆ ಅಂದರೆ ಬರೀ ಬಟ್ಟೆ ಮಾತ್ರ ಇರುತ್ತೆ ಶರ್ಟ್ನಲ್ಲಿ. ಅದನ್ನು ಹೊಲಿಯೋದಕ್ಕೆ ದಾರನ ಬಳಸಿರ್ತಾರೆ, ಥ್ರೆಡ್ ಸ್ಟಿಚ್ ಮಾಡಲಿಕ್ಕೆ ಅಲ್ವಾ? ಸೊ ಇವೆಲ್ಲ ಡೈರೆಕ್ಟ್ ಮೆಟೀರಿಯಲ್ ಅಲ್ಲ, ಇವೆಲ್ಲ ಇಂಡೈರೆಕ್ಟ್ ಮೆಟೀರಿಯಲ್ಸು. ಯಾಕೆ ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳಿದ್ರೆ, ನಾವು ಕಾಟನ್ ಅಥವಾ ಇನ್ನೊಂದು ಯಾವುದೋ ಒಂದು ಮೆಟೀರಿಯಲ್ ಟೈಪ್ಗೆ ಕೊಡುವಂಥ ಪ್ರಾಮುಖ್ಯತೆ ನಾವು ಇದಕ್ಕೆ ಕೊಡಲ್ಲ. ಅದೊಂದು ನೆಗ್ಲಿಜಿಬಲ್ ವ್ಯಾಲ್ಯೂ, ಒಂದು ಅಷ್ಟು ಮೇಜರ್ ವ್ಯಾಲ್ಯೂ ಇರಲ್ಲ, ಮೈನರ್ ವ್ಯಾಲ್ಯೂ ಇರುತ್ತೆ. ಕಂಪೇರ್ ಟು ಟೆಕ್ಸ್ಟೈಲ್ಗೆ ಕಂಪೇರ್ ಮಾಡಿದ್ರೆ ಈ ಥ್ರೆಡ್ಡು ಅಷ್ಟು ವ್ಯಾಲ್ಯೂ ಇರೋದಿಲ್ಲ, ಸಣ್ಣ ಮೊತ್ತದ್ದಿರುತ್ತೆ. ಆದ್ದರಿಂದ ಅದನ್ನು ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ನಿಮ್ಗೆ ಇಲ್ಲಿ ಒಂದು ಚಾರ್ಟ್ ಹಾಕಿದ್ದೀನಿ, ಡೈರೆಕ್ಟ್ ಮೆಟೀರಿಯಲ್ಸು, ಇಂಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಲೇಬರ್ಗೆ ಎಕ್ಸಾಂಪಲ್ಸ್.
ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ದೋಸ್ ಮೆಟೀರಿಯಲ್ಸ್ ವಿಚ್ ಕೆನಾಟ್ ಬಿ ಕನ್ವೀನಿಯೆಂಟ್ಲಿ ಐಡೆಂಟಿಫೈಡ್ ವಿತ್ ಇಂಡಿವಿಜುವಲ್ ಕಾಸ್ಟ್. ಅಂದರೆ ಅಷ್ಟು ನೆಗ್ಲಿಜಿಬಲ್ ವ್ಯಾಲ್ಯೂ, ನೋಡಿದ ತಕ್ಷಣ ನಮಗೆ ಕಣ್ಣಿಗೆ ಅಷ್ಟು ಕಾಣಲ್ಲ, ಅದಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೂಡ ಇರಲ್ಲ. ಎಕ್ಸಾಂಪಲ್ ನಿಮಗೆ ಪಿನ್, ಸ್ಕ್ರೂ, ನಟ್ಸ್, ಬೋಲ್ಟ್ಸ್, ಥ್ರೆಡ್, ಸ್ಯಾಂಡ್ ಪೇಪರ್ ಯೂಸ್ಡ್ ಇನ್ ಪಾಲಿಶಿಂಗ್, ಇವೆಲ್ಲ ಎಕ್ಸಾಂಪಲ್ಸ್. ನೆಕ್ಸ್ಟ್ ಲೇಬರ್ ಕಾಸ್ಟ್ ಅಂದ್ರೆ ಏನು, ಅದಕ್ಕೊಂದು ಸೀಮಾದವರು ಡೆಫಿನೇಷನ್ ಕೊಟ್ಟಿದ್ದಾರೆ. ವೇಜಸ್, ಸ್ಯಾಲರೀಸ್, ಕಮಿಷನ್, ಬೋನಸ್ ಎಲ್ಲ ಲೇಬರ್ ಕಾಸ್ಟ್. ಹಾಗಾದರೆ ಡೈರೆಕ್ಟ್ ಲೇಬರ್ ಅಂದ್ರೆ ಏನು? ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಆ ಪ್ರಾಡಕ್ಟ್ನ ಉತ್ಪಾದನೆಯಲ್ಲಿ ಡೈರೆಕ್ಟಾಗಿ ಎಂಗೇಜ್ ಆಗಿರುವಂಥ ವ್ಯಕ್ತಿಗಳಿಗೆ, ಪರ್ಸನ್ಸ್ಗೆ ಕೊಡಮಾಡುವಂತಹ ಎಕ್ಸ್ಪೆನ್ಸಸ್ ಲೇಬರ್, ವೇಜಸ್. ನೋಡಿಲಿ, ವೇಜಸ್ ಪೇಡ್ ಟು ವರ್ಕರ್ಸ್ ಡೈರೆಕ್ಟ್ಲಿ ಎಂಗೇಜ್ಡ್ ಇನ್ ಕನ್ವರ್ಟಿಂಗ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್. ರಾ ಮೆಟೀರಿಯಲ್ನ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ನಲ್ಲಿ ತೊಡಗಿರುವಂಥವ್ರಿಗೆ ಕೊಡುವಂಥ ವೇಜಸ್, ಅದನ್ನು ಡೈರೆಕ್ಟ್ ಲೇಬರ್ ಅಂತೇಳಿ ಕರಿತೀವಿ. ಅದಲ್ಲದೆ ಇನ್ನು ಎಕ್ಸಾಂಪಲ್ ಇದೆ ನೋಡಿ, ಮಿಷನ್ ಆಪರೇಟರ್, ಶೂ ಮೇಕರ್, ಟೈಲರ್, ಕಾರ್ಪೆಂಟರ್. ವೇಜಸ್ ಪೇಡ್ ಟು ಮಿಷನ್ ಆಪರೇಟರ್. ನೆಕ್ಸ್ಟ್ ಹಾಗೆ ಇಂಡೈರೆಕ್ಟ್ ಲೇಬರ್ ಅಂದರೆ ಏನು? ಸೊ ಇವರು ಡೈರೆಕ್ಟಾಗಿ ಎಂಗೇಜ್ ಆಗಿರ್ತಾರೆ, ಇವರು ಇಂಡೈರೆಕ್ಟಾಗಿ ಎಂಗೇಜ್ ಆಗಿರ್ತಾರೆ. ಇಂಡೈರೆಕ್ಟಾಗಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಸೂಪರ್ವೈಸರು, ಇನ್ಸ್ಪೆಕ್ಟರು, ಕ್ಲೀನರು, ಕ್ಲರ್ಕ್, ಪಿಯೋನು. ಸೊ ಆಫೀಸ್ನಲ್ಲಿ ವರ್ಕ್ ಮಾಡುವಂಥ ಮ್ಯಾನೇಜರ್ ಇರ್ಬೋದು, ಆಫೀಸ್ ಸ್ಟಾಫ್, ಕ್ಲರ್ಕ್ ಇರ್ಬೋದು. ಅವ್ರು ಯಾರು ಪ್ರಾಡಕ್ಟ್ನ ಉತ್ಪಾದನೆ ಮಾಡುವಾಗ ಅಂದರೆ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು ಅವರು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಇರೋದ್ರಿಂದನೇ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗ್ತಾ ಇರೋದು. ಆದರೆ ಅವ್ರದ್ದು ಇಂಡೈರೆಕ್ಟ್ ಲೇಬರ್. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಂದರೆ ಮೆಟೀರಿಯಲ್ ಮತ್ತು ಲೇಬರ್ನ ಹೊರತುಪಡಿಸಿ ಉಳಿದಿದ್ದೆಲ್ಲ ಎಕ್ಸ್ಪೆನ್ಸಸ್. ಸೀಮಾದವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಯಾವುದು ಅಂತ ಇಲ್ಲಿ ಲಿಸ್ಟ್ ಇದೆ, ನೋಡ್ಕೊಳ್ಳಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ದೋಸ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಸ್ಪೆಸಿಫಿಕಲಿ ಇನ್ಕರ್ಡ್ ಇನ್ ಕನೆಕ್ಷನ್ ವಿತ್ ಪರ್ಟಿಕ್ಯುಲರ್ ಜಾಬ್ ಆರ್ ಕಾಸ್ಟ್ ಯೂನಿಟ್. ಸೊ ಒಂದು ಜಾಬ್ ಅಥವಾ ಒಂದು ಪ್ರೊಡಕ್ಷನ್ ಪ್ರೋಸೆಸ್ನಲ್ಲಿ ನಿಮಗೆ ಡೈರೆಕ್ಟಾಗಿ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಇದನ್ನು ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂತಲೂ ಕರೀತಾರೆ. ನಿಮಗೆ ಅದಕ್ಕೆ ಎಕ್ಸಾಂಪಲ್ಸ್ ಇಲ್ಲಿ ಕಾಸ್ಟ್ ಆಫ್ ಪೇಟೆಂಟ್ ರೈಟ್ಸ್, ರಾಯಲ್ಟಿ ಪೇಡ್ ಇನ್ ಮೈನಿಂಗ್, ಎಕ್ಸ್ಪೆರಿಮೆಂಟಲ್ ಕಾಸ್ಟ್, ಡಿಪ್ರಿಸಿಯೇಷನ್ ಆರ್ ಹೈರ್ ಪ್ಲಾಂಟ್ ಆಫ್ ಕ್ಯಾರೇಜ್ ಪೇಡ್, ಮೆಟೀರಿಯಲ್ ಪರ್ಚೇಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದರೆ all indirect costs other than indirect material, indirect labor costs are termed as indirect expenses. ಅದಕ್ಕೆ ಎಕ್ಸಾಂಪಲ್ ಇದೆ ರೆಂಟ್, ರೇಟ್ಸ್, ಡಿಪ್ರಿಸಿಯೇಷನ್, ರಿಪೇರ್ಸ್, ಲೈಟಿಂಗ್, ಪವರ್, ಅಡ್ವರ್ಟೈಸಿಂಗ್, ಇನ್ಶೂರೆನ್ಸ್. ಪ್ರೈಮ್ ಕಾಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದೇನಪ್ಪ ಅಂದರೆ ದಿಸ್ ಇಸ್ ದ ಅಗ್ರಿಗೇಟ್ ಆಫ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅಂದರೆ ಡೈರೆಕ್ಟ್ ಲೇಬರು, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಒಟ್ಟಾಗಿ ಇದನ್ನು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಪ್ರೈಮ್ ಅಂತ ಹೇಳಿದ್ರೆ ಮೇಜರ್ ಕಾಸ್ಟ್. ನೆಕ್ಸ್ಟ್ ಓವರ್ ಹೆಡ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಅಗ್ರಿಗೇಟ್ ಆಫ್ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದನ್ನು ಆನ್ ಕಾಸ್ಟ್ ಅಂತಲೂ ಕೂಡ ಕರೀತಾರೆ. ಈಗ ನಾವು ಒಟ್ಟಾಗಿ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಪ್ರೈಮ್ ಕಾಸ್ಟ್ ಅಂತ ಹೇಗೆ ಕರಿತೀವೋ ಹಾಗೆ
ಹಾಗೆ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಒಟ್ಟಾಗಿ ಓವರ್ ಹೆಡ್ ಅಂತೇಳಿ ಕರಿತೀವಿ. ಇವೆಲ್ಲ ನಿಮಗೆ ಪ್ರಾಬ್ಲಮ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಓವರ್ ಹೆಡ್ ಆರ್ ಡಿವೈಡೆಡ್ ಇಂಟು ಪ್ರೊಡಕ್ಷನ್ ಓವರ್ ಹೆಡ್. ಈ ಓವರ್ ಹೆಡ್ನ ಅಂದರೆ ಒಟ್ಟಾಗಿ ಮೂರು ಏನು ಕರಿತೀವಿ, ಇದನ್ನು ಮತ್ತೆ ಫರ್ದರ್ ಡಿವೈಡ್ ಮಾಡ್ತಿದ್ದೀವಿ. ಪ್ರೊಡಕ್ಷನ್ ಓವರ್ ಹೆಡ್, ಆಫೀಸ್ ಓವರ್ ಹೆಡ್ ಆ್ಯಂಡ್ ಸೆಲ್ಲಿಂಗ್ ಓವರ್ ಹೆಡ್. ಪ್ರೊಡಕ್ಷನ್ ಓವರ್ ಹೆಡ್ ಅಂದ್ರೆ ಏನು? ಇದನ್ನು ಪ್ರೊಡಕ್ಷನ್ ಓವರ್ ಹೆಡ್ನ ಫ್ಯಾಕ್ಟ್ರಿ ಓವರ್ ಹೆಡ್, ವರ್ಕ್ ಓವರ್ ಹೆಡ್, ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ ಅಂತಲೂ ಕರಿತೀವಿ. ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಡೆಯುವಂಥ ಎಕ್ಸ್ಪೆನ್ಸಸ್, ಜರುಗುವಂಥ ಎಕ್ಸ್ಪೆನ್ಸಸ್ನ ಪ್ರೊಡಕ್ಷನ್ ಓವರ್ ಹೆಡ್ ಇದೆ. ಅಂದರೆ ಇಂಡೈರೆಕ್ಟ್ ಆಗಿರಬೇಕು, ನೆನಪಿರಲಿ. ಓವರ್ ಹೆಡ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಂಡೈರೆಕ್ಟ್. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಗುವಂಥ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಪ್ರೊಡಕ್ಷನ್ ಓವರ್ ಹೆಡ್ ಅಂತೇಳಿ ಕರಿತೀವಿ. ಹಾಗೆ ಆಫೀಸ್ನಲ್ಲಿ ನಡೆಯುವಂಥ ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ಇದೆ: ಆಫೀಸ್ ಸ್ಯಾಲ್ರಿ, ಲೀಗಲ್ ಎಕ್ಸ್ಪೆನ್ಸಸ್, ಆಫೀಸ್ ರೇಟಿಂಗ್ ಎಕ್ಸೆಟ್ರಾ. ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಲಿಕ್ಕೆ, ಸೇಲ್ಸ್ ಮಾಡಲಿಕ್ಕೆ ಆಗುವಂಥ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಫಾರ್ ಎಕ್ಸಾಂಪಲ್, ಸ್ಯಾಂಪಲ್ಸ್ ಕೊಡೋದಿರ್ಬೋದು, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಗಿಫ್ಟ್ ಕೊಡ್ಬೋದು, ಸೇಲ್ಸ್ಮನ್ಗೆ ಸ್ಯಾಲ್ರಿ ಕೊಡೋದಿರ್ಬೋದು. ಇವೆಲ್ಲ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಹೇಳಿದ್ರೆ ಯಾವ್ದು ಸೇರ್ಕೊಳ್ಳುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾನೆ. ಕ್ಯಾರೇಜ್ ಔಟ್ಪುಟ್ಸ್, ಇನ್ಶೂರೆನ್ಸ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್, ವೇರ್ ಹೌಸಿಂಗ್ ಅಂದರೆ ಗೋಡೌನ್. ನೆಕ್ಸ್ಟ್ ಇದೊಂದು ನಿಮಗೆ ಚಾರ್ಟ್ ನಿಮ್ಗೆ ಅನುಕೂಲ ಆಗಲಿ ಅಂತ ನೆನ್ಪಿಟ್ಕೊಳ್ಳಿಕ್ಕೆ. ಟೋಟಲ್ ಕಾಸ್ಟಲ್ಲಿ we have divided into 3, that is material cost, labor cost and expenses. Further, material cost is divided into 2, direct material, indirect material. Same like material cost, labor cost and expenses are also divided into 2, direct and indirect. So at the same time, all 3, direct material, direct labor and direct expenses, are prime cost, and these indirect items will make overhead. Overheads na ಮತ್ತೆ ಫರ್ದರ್ ಡಿವೈಡೆಡ್ ಮಾಡಿದಾಗ ಪ್ರೊಡಕ್ಷನ್ ಓವರ್ಹೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಸೊ ನಿಮಗೆ ಪ್ರಾಬ್ಲಮ್ನ ಪಾಯಿಂಟ್ ಆಫ್ ವ್ಯೂ ಇಂದ ಇದು ನೀವು ಚೆನ್ನಾಗಿ ತಿಳ್ಕೋಬೇಕು. ಇದು ನೆನಪಿದ್ರೆ ಮಾತ್ರ ಪ್ರಾಬ್ಲಮ್ನ ಮಾಡಲಿಕ್ಕೆ ಸಾಧ್ಯ. ಕಾಂಪೊನೆಂಟ್ಸ್ ಆಫ್ ಟೋಟಲ್ ಕಾಸ್ಟ್. ಈಗ ಒಂದು ಪೆನ್ನನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 8 ರೂಪೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆ 8 ರೂಪೀಸ್ಗೆ ನಮ್ಮ ಪ್ರಾಫಿಟ್ 2 ರೂಪೀಸ್ ಸೇರಿ 10 ರೂಪೀಸ್ ಆಗುತ್ತೆ. ಆ 10 ರೂಪೀಸ್ನ ಸೆಲ್ಲಿಂಗ್ ಪ್ರೈಸ್ ಅಂತೇಳಿ ಕರಿತೀವಿ. ಸೊ ಈ ಟೋಟಲ್ ಕಾಸ್ಟನ್ನು ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಎಕ್ಸಾಂಪಲ್. ಪ್ರೈಮ್ ಕಾಸ್ಟ್ ಹೇಗಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ, ಇಲ್ಲಿ ಬರ್ತಿದ್ದೀನಿ. ಹಾಗೆ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ಪ್ರೊಡಕ್ಷನ್ ಕಾಸ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ವರ್ಕ್ಸ್ ಕಾಸ್ಟ್ ಸಿಗುತ್ತೆ. ಹಾಗೆ ವರ್ಕ್ಸ್ ಕಾಸ್ಟ್ಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆ್ಯಡ್ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಹಾಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಸಿಗುತ್ತೆ. ಈ ಕಾಸ್ಟ್ ಆಫ್ ಸೇಲ್ಸ್ಗೆ ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ಸಿಗುವಂಥದ್ದೇ ಸೆಲ್ಲಿಂಗ್ ಪ್ರೈಸ್. ಸೊ ಇದಿಷ್ಟು ನಿಮ್ಮ ಎಲಿಮೆಂಟ್ಸ್ ಆಫ್ ಕಾಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ಸ್ನ ಹೇಗೆ ವರ್ಕೌಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.